ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ನಂದಿನಿ ಪ್ರಮೋದ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಆ್ಯಂಡ್ ನಿಮ್ಗೆಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ಎಲ್ಲರೂ ಹಬ್ಬ ಹೇಗೆ ಮಾಡಿದ್ರಿ? ವರ್ಷದ ಮೊದಲನೇ ಹಬ್ಬ ನಮಗೆ ಇದು ಸುಗ್ಗಿ ಹಬ್ಬ. ಸೊ ಇಲ್ಲಿ ಬೆಂಗಳೂರಲ್ಲಿ ಆ್ಯಸ್ ಯೂಶುವಲ್ ಪೂಜೆ ಮಾಡ್ತಾರೆ. ಕೆಲವೊಂದು ಮನೆಯಲ್ಲಿ ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡಾಗೆ ಮಾಡ್ತಾರೆ. ಬಟ್ ನಿಜ ಹೇಳ್ಬೇಕಂದ್ರೆ ಹಳ್ಳಿ ಕಡೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ನಾನು ಇವತ್ತುವರೆಗೂ ಅದು ಹಸು ಕಿಚ್ಚಾಯಿಸ್ತಾರಲ್ವ, ಅಂದರೆ ಲೈಕ್ ಮಧ್ಯದಲ್ಲಿ ಇದೆಲ್ಲ ಬೆಂಕಿ ಹಾಕಿ ಅದ್ರ ಮೇಲೆ ಹಸು ಅದು ಇದುವರೆಗೂ ನಾನು ನೋಡಿಲ್ಲ. ಸೊ ಹೋಪ್ ನೆಕ್ಸ್ಟ್ ವೀಕು ಅದು ನಾವು ಹೋಗಿ ನೋಡ್ತೀರಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇನ್ವೈಟ್ ಮಾಡಿದ್ದಾರೆ. ಬಿಕಾಸ್ ಅವ್ರದ್ದು ಹಬ್ಬ ಮುಗ್ದು 8 ದಿವಸಕ್ಕೆ ಅಲ್ಲಿ ಹಬ್ಬ ಮಾಡ್ತಾರೆ. ಅದು ಇನ್ನೊಂದು ಆ್ಯಕ್ಚುಲಿ ಈಗಲೇ ಮಾಡ್ತಿದ್ರು, ಹುಣ್ಣಿಮೆ ಏನೋ ಬಿದ್ದಿರೋ ಕಾರಣಕ್ಕೋಸ್ಕರ ಅವರು ನೆಕ್ಸ್ಟ್ ವೀಕ್ ಮಾಡ್ತಿದ್ದಾರಂತೆ. ಆ್ಯಂಡ್ ನಮ್ಮೂರಲ್ಲಿ ನನ್ನ ಗಂಡನ ಮನೆಯಲ್ಲಿ ಇವತ್ತು ಇತ್ತು ಬುಧವಾರ. ಆ್ಯಂಡ್ ರಜಾ ಇರ್ದಿರೋ ಕಾರಣ ಬರೋ ವಾರನೂ ರಜಾ ಹಾಕಬೇಕು, ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ಅವರು ಕೂಡ ಕರೆದ್ರು, ಸೊ ಹೋಗೋಕ್ಕಾಗಲಿಲ್ಲ. ಬಟ್ ನೆಕ್ಸ್ಟ್ ವೀಕ್ ಹೋಗ್ತೀನಿ. ನಾನು ಕೂಡ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅದನ್ನ ಮಾಡ್ತಾರೆ ಅಂದ್ಬಿಟ್ಟು. ಆ್ಯಂಡ್ ಹಬ್ಬ ಎಲ್ಲ ಹೇಗಿತ್ತು ನಿಮ್ಮ ಮನೇಲಿ? ನಮ್ಮ ಮನೇಲಿ ಸಿಂಪಲ್ ಆಗಿತ್ತು, ನೀವು ನೋಡ್ತೀರಿ. ನನ್ನ ಮಗ ಸೌಂಡ್ ಮಾಡ್ತಿದ್ದಾನೆ. ಸೊ ಈಗ ನಾನು ನಿಮಗೆ ತೋರ್ಸೋಕೆ ಹೋಗ್ತಿರೋದು ಲೈಟ್ ವೆಯ್ಟ್ ಮೇಕಪ್ ಮಾಡೋದು ಹೇಗೆ ಅಂತ. ಅಂದರೆ ಲೈಕ್ ಇದು ಯಾರು ಬೇಕಾದ್ರೂ ಮಾಡ್ಕೋಬೋದು. ಕಾಲೇಜ್ಗೆ ಹೋಗೋ ಹುಡುಗಿರಾಗಿರ್ಬೋದು, ಆಫೀಸ್ ವೇರ್ ಆಗಿರ್ಬೋದು, ಅಥವಾ ಏನಾದರೂ ಸಿಂಪಲ್ ಆಗಿರೋ ಫಂಕ್ಷನ್ಸ್ ಆಗಿರ್ಬೋದು, ಅಥವಾ ಮನೆಯಲ್ಲೇ ಮಾಡ್ಕೋಬೇಕು, ಅಥವಾ ಮನೇಲಿ ಪೂಜೆ ಏನೋ ಈ ಥರ ಸಣ್ಣ ಪುಟ್ಟ ಫಂಕ್ಷನಲ್ಲಿ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ನನಗಂತೂ ನಾನು ಮೇಕಪ್ಪಲ್ಲಿ ತುಂಬ ಪರ್ಫೆಕ್ಟ್ ಅಂತ ಇಲ್ಲ. ನಾನು ಸೀರಿಯಸ್ಲಿ ಮೇಕಪ್ ಮಾಡ್ಕೊಳ್ಳೋದು, ಅಯ್ಯೋ ಮೇಕಪ್ ಮಾಡ್ಕೋತಾರ, ಅಯ್ಯೋ ಹಂಗೆ, ಅದೆಲ್ಲ ತಪ್ಪು. ಸೊ ಮೇಕಪ್ ಅವ್ರ ಇಷ್ಟ, ಅವ್ರು ಮಾಡ್ಕೋಬೋದು. ಹೌದು, ಅವ್ರ ಇಷ್ಟ. ನಾವು ಯಾರೂ ಅಲ್ಲ ಅವ್ರನ್ನ ಒಂಥರ ಮಾತಾಡೋಕ್ಕೆ. ಮೇಕಪ್ ಮಾಡ್ಕೊಳ್ಳೋರೆಲ್ಲರೂ ಕೆಟ್ಟವರಲ್ಲ, ಅಥವಾ ಮಾಡ್ಕೊಂಡೇ ಇರೋರೆಲ್ಲರೂ ಒಳ್ಳೆಯವರು ಅಲ್ಲ ಅಲ್ವಾ? ಅದೆಲ್ಲ ಬಿಟ್ಟಾಕಿ ಈ ಜನ್ರೇಷನ್ ಅಯ್ಯೋ ಮೇಕಪ್ಪ, ಅಯ್ಯೋ ಹಂಗೆ ಹಿಂಗೆ, ಅದೆಲ್ಲ ನೋ. ನೀವು ಚೆನ್ನಾಗಿ ಕಾಣಬೇಕು, ನೀವು ಹಾಕ್ಕೊಳ್ಳಿ. ನಿಮ್ಮ ಮನೇಲಿ ಬಿಟ್ಟಿಲ್ಲ, ಅಥವಾ ಜನ ಏನಂತಾರೆ, ಅವ್ರು ಏನು ಕಮೆಂಟ್ ಕೊಡ್ತಾರೆ, ಇವರು ಏನು ಕಾಮೆಂಟ್ಸ್ ಕೊಡ್ತಾರೆ ಅಂದ್ಬಿಟ್ಟು ನೀವು ಮಾಡ್ಕೊಳ್ಳೋಕ್ಕಾಗಲಿ ಅಥವಾ ಮಾಡ್ಕೊಂಡೇ ಇರೋಕ್ಕಾಗಿ ಏನು ಮಾಡ್ಕೊಳಕ್ಕೆ ಹೋಗಬೇಡಿ, ನಿಮ್ಮ ಇಷ್ಟ. ಸೊ ಮೇಕಪ್ ಅನ್ನೋದೇನು ದೊಡ್ಡ ಇದ್ದಲ್ಲ. ನಾನು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇರ್ತೀನಿ, ಇಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊಬರ್ತಾರೆ. ಇಷ್ಟು ಬ್ರೈಡಲ್ ಮೇಕಪ್ಸ್ ಅಂತೆ, ಹೇರ್ ಸ್ಟೈಲ್ ಅಂತೆ, ತುಂಬ ಚೆನ್ನಾಗಿರುತ್ತೆ. ಮೇಕಪ್ ಅನ್ನೋದೊಂದು ಆರ್ಟ್, ಓಕೆ? ಸೊ ಅದೆಲ್ಲ ಏನು ದೊಡ್ಡ ಕೆಟ್ಟ ಕೆಲಸ ಅಂತ ಏನಿಲ್ಲ, ಓಕೆ? ಆರ್ಟ್ ಚೆನ್ನಾಗಿ ಕಾಣಿಸೋಕ್ಕೋಸ್ಕರ ಸೊ ಮಾಡ್ಕೊಳ್ಳಿ. ಮೇಕಪ್ ಮಾಡೋದಕ್ಕೊಳ್ಳೋದ್ರಿಂದ ಏನು ತೊಂದರೆ ಏನಿಲ್ಲ, ಓಕೆ? ಸೊ ಅದು ಹೇಗಿರ್ಬೇಕಾದ್ರೆ ಮೇಕಪ್ ನೀಟಾಗಿ ಕ್ಲೀನಾಗಿ ಫೇಸ್ಗೆ ತಕ್ಕಂತೆ ಇರಬೇಕು. ಸೊ ಎರ್ರಾಬಿರ್ರಿ ಹೇಗೋ ಮಾಡಿಕೊಂಡ್ರೆ ಅದು ಜೋಕರ್ ಥರ ಇರುತ್ತೆ ಅಷ್ಟೇ, ಇನ್ನೇನಿಲ್ಲ. ಮೇಕಪ್ ಮಾಡ್ಕೊಳ್ಳೋರೆಲ್ಲರೂ ಏನು ಕೆಟ್ಟೋರಲ್ಲ, ಓಕೆ? ಇವಾಗ ನಾನು ಮಾಡ್ಕೊಳ್ಳಲ್ಲ ಅಂದ್ಬಿಟ್ಟು ಅಯ್ಯೋ ಅವ್ರು ಏನು ಮೇಕಪ್ ಹಾಕಿ ಹಂಗಿದ್ದಾರೆ, ಅಯ್ಯೋ ಇವ್ರು ಹಿಂಗಿದ್ದಾರೆ, ಅದು ಅವ್ರ ಇಷ್ಟ ಅಲ್ವಾ? ಅವ್ರವ್ರ ಇಷ್ಟ, ನಮ್ಮ ಇಷ್ಟ. ನನಗಿಷ್ಟ ನಾನು ಹಾಕ್ಕೋತೀನಿ, ಇಲ್ಲ ನನಗಿಷ್ಟ ಇಲ್ವಾ ನಾನು ಹಾಕ್ಕೊಳ್ಳೋದಿಲ್ಲ, ಸಿಂಪಲಾಗಿ ಮಾಡ್ಕೋತೀವಿ. ಬಟ್ ಎಲ್ರಿಗೂ ಹೆಣ್ಮಕ್ಳಿಗೂ ಎಲ್ಲೋ ಒಂದು ಕಾರ್ನರಲ್ಲಿ ಒಂದ್ಸಲ ರೆಡಿ ಆಗಬೇಕು ಅನ್ನೋದು ಆಸೆ ಇದ್ದೇ ಇರುತ್ತಲ್ವಾ? ನನಗಂತೂ ಇದೆ. ನಿಮಗೆ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಎಸ್, ನನ್ನ ಹತ್ರ ಚಿಕ್ಕ ಪುಟ್ಟ ಪ್ರಾಡಕ್ಟ್ಸ್ ಇರೋದ್ರಲ್ಲೇ ಹೇಗೆ ಮಾಡೋದಂತ ನಿಮಗೆ ತೋರಿಸ್ತೀನಿ. ಸೊ ನನ್ನ ಹತ್ರ ಏನೋ ಜಾಸ್ತಿ ಪ್ರಾಡಕ್ಟ್ಸ್ ಇಲ್ಲ ಗೈಸ್. ಸೊ ಇರೋದ್ರಲ್ಲೇ ನಾನು ನಿಮಗೆ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಮತ್ತು ನಾನೇನು ಪ್ರೊಫೆಷ್ನಲ್ ಆರ್ಟಿಸ್ಟು ಅಲ್ಲ, ಎಂಥದೂ ಇಲ್ಲ. ನೀವು ನಂಬ್ತಿರೋ ಇಲ್ವೋ, ನೀವು ನನ್ನ ಹತ್ರ ಗೊತ್ತಿರೋರು, ನನ್ನ ಹಸ್ಬೆಂಡ್ ಆಗಿರ್ಬೋದು, ನಮ್ಮಮ್ಮ ಆಗಿರ್ಬೋದು, ಯಾರನ್ನಾರ ನೀವು ಕೇಳಿ. ಸೊ ನನಗೆ ಈಗಲೂ ಐಲೈನರ್ ಹಚ್ಚಕ್ಕೆ ನನಗೆ ಬರೋದಿಲ್ಲ. ಕಣ್ಣು ಮೇಲೆ ಆಗಿರ್ಬೋದು, ಕೆಳಗಡೆ ಆಗಿರ್ಬೋದು ಟ್ರೈ ಮಾಡ್ತೀನಿ. ಸೊ ಏನಾರು ಮಾಡಿ ಹಂಗೂ 2-3 ಸಲ ಮಾಡಿ ಅದು ಕಣ್ಗೆಲ್ಲ ಇದಾಗೋಗಿತ್ತು. ಸೊ ಬಟ್ ನಾನು ಟ್ರೈ ಮಾಡಿ ನಾನು ಹಾಕ್ಕೊಡ್ತೀನಿ, ನಿಮ್ಗೆ ಕೂಡ ತೋರಿಸ್ತೀನಿ, ಓಕೆ? ಸೊ ಸದ್ಯಕ್ಕೆ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತಿಳಿಸ್ತೀನಿ. ಸೊ ಈಗ ಫೌಂಡೇಶನ್ ಇಲ್ದಿರ ಹೇಗೆ ಮಾಡ್ಕೊಳ್ಳೋದು ಮೇಕಪ್, ನೋ ಫೌಂಡೇಶನ್ ಮತ್ತು ನೋ ಕಾಂಪ್ಯಾಕ್ಟ್ ಮತ್ತು ಬ್ಲಷಸ್, ಹೈ ಮೇಕಪ್ ಏನು ಇಲ್ದಿರ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ತೀನಿ. ಮೊದಲಿಗೆ ನೀವು ಏನೇ ಮೇಕಪ್ ಹಚ್ಚೋಕ್ಕೆ ಮುಂಚೆನೂ ನಿಮ್ಮ ಸ್ಕಿನ್ಗೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡಲೇಬೇಕು ಗೈಸ್. ಡೈರೆಕ್ಟಾಗಿ ಮೇಕಪ್ ಮಾಡಿಕೊಂಡ್ರೆ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಮತ್ತೊಮ್ಮೆ ಹೇಳ್ತೀನಿ, ಡೈರೆಕ್ಟಾಗಿ ಅಪ್ಲೈ ಮಾಡಿ ಡ್ಯಾಮೇಜ್ ಆಗುತ್ತೆ. ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊಳ್ಳೇಬೇಕು. ನೀವು ಡೈಲಿ ಯಾವುದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀರೋ ಅದನ್ನು ನೀವು ಅಪ್ಲೈ ಮಾಡ್ಕೊಳ್ಳಿ. ಅಥವಾ ಮಾಡಿಕೊಂಡು ಇರೋರು
ನಿಮಗೆ ತುಂಬ ಮಾಯ್ಶ್ಚರೈಸರ್ ಕ್ರೀಮ್ ಸಿಕ್ಕುತ್ತೆ. ಅಯ್ಯೋ ಅದು ಹಾಕ್ಕೊಂಡ್ರೆ ನನಗೇನಾದ್ರು ಇಶ್ಯೂಸ್ ಆಗುತ್ತೆ ಅಂದರೆ ಡಾಕ್ಟರ್ ಹತ್ರ ಹೋಗಿ ಅವ್ರು ನಿಮಗೆ ನಿಮ್ಮ ಸ್ಕಿನ್ ಯಾವ ಟೈಪ್ ಇದೆಯೋ ಆ ಟೈಪ್ಗೆ ನಿಮಗೆ ಮಾಯ್ಶ್ಚರೈಸರ್ ಕೊಡ್ತಾರೆ. ಸೊ ನನಗೆ ನ್ಯೂ ಹೈಡ್ರೇಟ್ ಕೊಟ್ಟಿದ್ರು. ಸೊ ನಾನಿದು ಡೈಲಿ ಅಪ್ಲೈ ಮಾಡ್ತಾ ಇರ್ತೀನಿ. ಆ್ಯಂಡ್ ವಿಂಟರ್ ಸೀಸನಲ್ಲಂತೂ ಅಪ್ಲೈ ಮಾಡಲೇಬೇಕು. ಸೊ ನಾನು ಈಗ ಅಪ್ಲೈ ಮಾಡ್ಕೋತೀನಿ. ಸೊ ಸ್ವಲ್ಪ ತೊಗೊಂಡಿದ್ದೀನಿ, ಕಾಣಿಸ್ತಿದ್ದಿಲ್ಲ. ಕತ್ತುಗೆಲ್ಲ ಹಾಕ್ಕೊಳ್ಳಿ. ಬಿಕಾಸ್ ಏನು ಗೊತ್ತಾ, ಮುಖ ಮತ್ತು ಕತ್ತು ಎರಡು ಕೂಡ ಸೇಮ್ ಕಲರ್ ಇರಬೇಕು. ನಾನು ಹೇಳ್ದನಲ್ಲ, ಮುಖಕ್ಕೆ ಹಾಕೋಬಿಟ್ಟು ಕತ್ತಲ್ಲ ಲೈಕ್ ಹಾಗೆ ಬಿಟ್ಬಿಟ್ರೆ ಜೋಕರ್ ಥರ ಕಾಣಿಸ್ತೀವಿ. ಸೊ ಮುಖ ಮತ್ತು ನಮ್ಮ ಕತ್ತು ಕಲರ್ ಸೇಮ್ ಆಗಿರಬೇಕು. ಸೊ ಗೈಸ್, ಹಚ್ಕೋಬೇಕು. ನೆಕ್ಗೆಲ್ಲ ಕ್ಲೀನಾಗಿ ನಾವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಸೊ ಇದಾದಮೇಲೆ ನಾನು ಯೂಸ್ ಮಾಡ್ತಿರೋದು ಕಾನ್ಸಿಲರ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಕಾನ್ಸಿಲರ್ ಇಲ್ಲ ಅಂತಂದರೆ 9 to 5 ಕ್ರೀಮ್ ಆದರೂ ಯೂಸ್ ಮಾಡ್ಬೋದು. ಇಲ್ಲಾಂದರೆ BB ಕ್ರೀಮ್ ಸಿಗುತ್ತೆ. ಫೇರ್ ಆ್ಯಂಡ್ ಲವ್ಲಿ ಆಗಿರ್ಬೋದು, ಲ್ಯಾಕ್ಮಿ ಆಗಿರ್ಬೋದು, ಮ್ಯಾಕ್ ಆಗಿರ್ಬೋದು, ಯಾವುದಿದೆಯೋ ಅದನ್ನ ತೊಗೊಳ್ಳಿ. ಸೊ ನಾನಿದೆ ಸದ್ಯಕ್ಕೆ ಕಾನ್ಸಿಲರ್ ಯೂಸ್ ಮಾಡ್ತಾ ಇದ್ದೀನಿ 9 to 5 ಬದಲು. ನಿಮ್ಮ ಹತ್ರ ಕಾನ್ಸಿಲರ್ ಇದ್ದರೆ ಅದು ಕೂಡ ನೀವು ಯೂಸ್ ಮಾಡ್ಕೋಬೋದು, ನೋ ಇಶ್ಯೂಸ್. ನಾನು ಯೂಸ್ ಮಾಡ್ತಾ ಇರೋದು ಇನ್ಸೈಟ್ ಕಾನ್ಸಿಲರ್. ಕಾಣಿಸ್ತಿದೆಯಲ್ಲ, ಬೆಳಕಿದೆ ಅನ್ಸುತ್ತಲ್ಲ, ಬಟ್ ಇನ್ಸೈಡ್ ಕಾನ್ಸಿಲರ್. ಸೊ ಈ ಕಲರ್ ನಿಮ್ಮ ಸ್ಕಿನ್ಗೆ ತಕ್ಕಂತೆ ನೀವು ಆನ್ಲೈನಲ್ಲಿ ಅಥವಾ ಆಫ್ಲೈನಲ್ಲಿ ಎಲ್ಲಿ ತೊಗೊಂಡ್ರು ನಿಮ್ಮ ಸ್ಕಿನ್ ಯಾವ್ದು ಸೂಟ್ ಆಗುತ್ತೋ ಅದು ತೊಗೊಳ್ಳಿ ಗೈಸ್. ಇದು ಬ್ಲೆಂಡರ್ ಇದು ಆ್ಯಕ್ಚುಲಿ ಮೇಕಪ್ ಬ್ಲೆಂಡರ್. ಸೊ ಹಚ್ಕೊಳ್ಳೋಕ್ಕೆ ನಿಮ್ಮ ಹತ್ರ ಇಲ್ಲಾಂದರೆ ಕೈ ಯೂಸ್ ಮಾಡ್ಕೋಬೋದು, ಏನು ಇಶ್ಯೂಸ್ ಇಲ್ಲ. ಸೊ ನೋಡಿ, ಮೇಯ್ನು ಕಣ್ಣು ಕೆಳಗಡೆ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ತುಂಬ ಜನಕ್ಕೆ ಡಾರ್ಕ್ ಸರ್ಕಲ್ಸ್ ಇರುತ್ತೆ. ಆಮೇಲೆ ಇಲ್ಲಿ ಮೀಸೆ ಹತ್ರ ಏನೂ ಆಗಿಲ್ಲ. ಸೊ ಅದಾದಮೇಲೆ ಹಣೆ ಹತ್ರ ಇರುತ್ತೆ, ಸ್ವಲ್ಪ ಜನಕ್ಕೆ ಟ್ಯಾನ್ ಆಗಿರುತ್ತೆ. ಆ್ಯಂಡ್ ಇಲ್ಲೆಲ್ಲ ಸ್ವಲ್ಪ, ಸೊ ಇಲ್ಲೆಲ್ಲ ನೀಟಾಗಿ ಹಚ್ಕೊಳ್ಳೋಣ. ಕತ್ತತ್ರ ನೀವು ಹಾಕ್ಕೊಳ್ಳೇಬೇಕು ಗೈಸ್. ಬಿಕಾಸ್ ನಾನು ಹೇಳಿದ್ರೆ ಇಲ್ಲೊಂದು ಕಲರ್ ಜೋಕರ್ ಥರ ಇರ್ತೀವಿ. ಸೊ ನೀವು ಅಂದರೆ ಲೈಕ್ ಈ ಥರ ಡಾಟ್ಸ್ ಇಟ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಬ್ಲೆಂಡ್ ಮಾಡುತ್ತೆ. ನೀವು ಒಂದೇ ಸಲ ಇಷ್ಟು ಜಾಸ್ತಿ ಇಟ್ಕೊಂಡು ಇಲ್ಲೆಲ್ಲ ಹಿಂಗೆ ಅಪ್ಲೈ ಮಾಡ್ಕೊಂಡು ಬಂದರೆ ಬ್ಲೆಂಡ್ ಆಗೋದು ತುಂಬಾ ಕಷ್ಟ ಇರುತ್ತೆ. ಸೊ ಹೀಗೆ ನಿಮ್ಗೆ ಎಲ್ಲೆಲ್ಲಿ ಬೇಕೋ ಇಷ್ಟಿಷ್ಟು ಹಾಕ್ಕೋಬೋದು. ಸೊ ಅದಾದಮೇಲೆ ನಾನು ಮೇಕಪ್ ಬ್ಲೆಂಡರ್ ಸ್ಪಾಂಜ್ ಥರ ಇರುತ್ತೆ, ತೊಗೊಂಡು ಹೀಗೆ ಮಾಡ್ಕೊಬರ್ತೀನಿ. ಬ್ರಷ್ ಕೊಡಿ, ಮತ್ತು ಬ್ರಷ್ ಇದ್ರೂ ಕೂಡ ಓಕೆ, ಅಥವಾ ಸ್ಪಾಂಜ್ ಇದ್ರೂ ಕೂಡ ಓಕೆ. ಸೊ ಹೀಗೆ ತುಂಬ ನೋಡಿ, ಲೈಕ್ ಹೀಗೆ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಹೀಗೆ ಮಾಡ್ಕೊಬಂದರೆ ಮಾಡ್ಕೊಳ್ಳಿ. ಅಯ್ಯೋ ಮೇಡಮ್ ಇದೆಲ್ಲ ಮಾಡಿಕೊಂಡು ಟೈಮ್ ಆಗೋಗುತ್ತೆ ಸ್ಕೂಲ್ಗೆ ಕಾಲೇಜ್ಗೆ ಅಂತ ಅಂದರೆ ನಿಮ್ಮ ಹತ್ರ ಬ್ರಷ್ ಇದ್ದರೆ ಓಕೆ. ಹಿಂಗೆ ಲೈಟಾಗೆ ಈ ಥರ ಬ್ಲೆಂಡ್ ಮಾಡಿ. ಸೊ ಈ ಥರ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡು ನಾನು ಹೇಳ್ದಂಗೆ ನಿಮ್ಮ ಹತ್ರ ಲೈಕ್ ಕಾನ್ಸಿಲರ್ ಇಲ್ಲ. ಸೊ ಫ್ರೆಂಡ್ಸ್, ಎಲ್ಲ ಚೆನ್ನಾಗಿ ಬ್ಲೆಂಡ್ ಆದಮೇಲೆ ನಾನು ಸ್ವಲ್ಪ ಲೂಸ್ ಪೌಡರ್ ತೊಗೊಂಡಿದ್ದೀನಿ. ಲೈಕ್ ನಿಮ್ಮ ಹತ್ರ ಯಾವುದಿದೆಯೋ ಅದು ನೀವು ಯೂಸ್ ಮಾಡ್ಕೋಬೋದು. ಸೊ ಸ್ವಲ್ಪ ಹಿಂಗೆ ಅಪ್ಲೈ ಮಾಡ್ಕೋತೀನಿ. ಎಲ್ಲ ಅದು ಪೌಡ್ರು ಇದಾಗೋಗಿದೆ ಫ್ರೆಂಡ್ಸ್. ಸೊ ಪೌಡರ್ ಸ್ವಲ್ಪ ನೀವು ಹಚ್ಕೊಂಡು ಇದು ಮಾಡ್ಬೋದು. ಸೊ ಇದೆಲ್ಲ ಪೌಡರ್ ನೀವು ಬೇಕಾದರೆ ಅಪ್ಲೈ ಮಾಡ್ಕೊಳ್ಳಿ. ಸೊ ನೆಕ್ಕಿಗೂ ಕೂಡ ಮರಿಬೇಡಿ ಗೈಸ್, ನೆಕ್ಕಿಗೆಲ್ಲ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ಅದು ಫುಲ್ ಪೌಡರ್ ಆಗೋಗಿದೆ ಅದರಲ್ಲಿ. ಸೊ ಈ ಥರ ಎಲ್ಲ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ.
ಸೊ ನೆಕ್ಸ್ಟ್ ಈ ಥರ ಅಪ್ಲೈ ಮಾಡಾದ್ಮೇಲೆ ಯಾವುದಾದ್ರೂ ನಿಮ್ಮ ಹತ್ರ ಐಬ್ರೋ ಪೆನ್ಸಿಲ್, ಯಾವ ಪೆನ್ಸಿಲ್ ಇದ್ರೂ ಕೂಡ ಓಕೆ. ಸೊ ಈಗ ನಾನು ಸ್ವಲ್ಪ ಐಬ್ರೋಸ್ ಆ್ಯಡ್ ಮಾಡ್ತೀನಿ. ಆಮೇಲೆ ತುಂಬ ಜನ ಚೆನ್ನಾಗಿ ಐಬ್ರೋ ಪೆನ್ಸಿಲಲ್ಲಿ ಇದು ಮಾಡ್ತಾರಂದರೆ ಗೈಸ್, ಇಷ್ಟು ಹೇಳ್ನಲ್ಲ, ಅದು ಐಬ್ರೋಸ್ ಎಷ್ಟು ನೀಟಾಗಿ ಡ್ರಾ ಮಾಡ್ಕೋತಾರೆ ಅಂದರೆ ಲೈಕ್ ಇಲ್ಲಿಂದ ಇಲ್ಲಿವರೆಗೂ ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ. ಸೊ ನನಗೆ ಗೊತ್ತಿರೋಷ್ಟು ಸುಮ್ಮನೆ ಮೇಲೆ ಹಿಂಗೆ ಡ್ರಾ ಮಾಡ್ಕೋತೀನಿ. ಸೊ ಗೈಸ್ ಡ್ರಾ ಆಗಿದೆ. ನಾನು ಹೇಳಿದ್ನಲ್ಲ, ನಿಮಗೆ ಸಿಂಪಲ್ ಯಾವುದಿದೆಯೋ ಅದನ್ನ ನೀವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇದಾದಮೇಲೆ ನಾನು ಐಲೈನರ್ ತೊಗೋತೀನಿ. ಸೊ ನೀವು ನಾನು ನಿಜವಾಗ್ಲೂ ಮೇಲೆ ಹಾಕೋಕ್ಕೆ ಬರೋದಿಲ್ಲ. ಸೊ ನಾನು ಇಲ್ಲೇ ಕೆಳಗಡೆನೇ ಅಪ್ಲೈ ಮಾಡ್ಕೋತೀನಿ. ನಿಮ್ಮ ಹತ್ರ ಕಾಜಲ್ ಇದ್ದರೆ ಕಾಜಲ್ ಕೂಡ ಅಪ್ಲೈ ಮಾಡ್ಕೋಬೋದು. ಸೊ ನೋಡಿ, ಸೊ ಗೈಸ್ ಹಿಂಗೆ ನಾವು ಐಲೈನರಲ್ಲಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಸೊ ನಂದು ಆಲ್ರೆಡಿ ಅಪ್ಲೈ ಆಗಿದೆ, ಕಣ್ಣಲ್ಲಿ ನೀರು ಬರುತ್ತಿದೆ. ಸೊ ಇದಾದಮೇಲೆ ನಾನು ಬ್ಲ್ಯಾಕ್ ಕಲರ್ ಬಿಂದಿ ಇಟ್ಕೋತೀನಿ. ಸೊ ಎಲ್ಲ ನನ್ನ ಮಗ ಸೀರಿಯಸ್, ಈ ಮಕ್ಕಳುಗಳು ಏನಾದ್ರು ಕೈಗೆ ಸಿಕ್ಬಿಟ್ರೆ ಎಲ್ಲ ಹಾಳು ಮಾಡ್ತಾರೆ. ಸೊ ಇದಾದಮೇಲೆ ಲಿಪ್ಸ್ಟಿಕ್ ತೊಗೊಳ್ಳೋಣ. ಆ್ಯಂಡ್ ಇದು ಲಿಪ್ ಲೈನರ್, ಇದು ಬೋಲ್ಡ್ ಮೇಟ್ ಲಿಪ್ ಲೈನರ್ ಇದು. ಆಮೇಲೆ ಅದಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಹೇಳಬೇಕು, ಸ್ವಲ್ಪ ಚೆನ್ನಾಗಿ ಲಿಪ್ಸ್ಟಿಕ್ ಹಾಕೊಂಡ್ರೆ ಡಾರ್ಕ್ ಕಲರ್ ಆಗಿಬಿಡುತ್ತೆ ಮೇಡಮ್, ಏನು ಮಾಡೋದು ಹಾಗೆ ಹೀಗೆ ಅಂತಾರೆ. ಸೊ ನಿಮ್ಗೆ ಆ ಥರ ಇದ್ದರೆ ನೀವು ಲಿಪ್ ಬಾಮ್ನ ಅಪ್ಲೈ ಮಾಡ್ಕೋಬೋದು. ಸೊ ನಾನು ಲೈಟಾಗಿ ಇದು ಹಚ್ಕೋತೀನಿ. ಇಲ್ಲ ಲಿಪ್ಸ್ಟಿಕ್ ಮುಂಚೆ ಹಚ್ಕೋಬೋದು, ಲಿಪ್ಸ್ಟಿಕ್ ಆದಮೇಲೆ ಆದರೂ ಕೂಡ ಮುಂಚೆ ಹಚ್ಕೋಬೋದು. ಒಂಚೂರು ಆಚೆ ಬಂದ್ಬಿಟ್ಟಿದೆ. ಸೊ ಅದಾದಮೇಲೆ ನಾನು ಲಿಪ್ ರಿಚ್ ಲಿಪ್ಸ್ಟಿಕ್, ಸಾರಿ. ಸೊ ಗೈಸ್ ಇದು ಲೈಕ್ ವೈನ್ ರೂಮ್ ಅಂತೆ, ಏನೋ ವೈನ್ ಲಿಪ್ಸ್ಟಿಕ್ ಶೇಡ್ ಅಂತೆ. ಜಾಸ್ತಿ ಇಷ್ಟ ಲಿಪ್ಸ್ಟಿಕ್ ಹಾಕೊಳ್ದಿರೋ ನೀವು ಲೈಟಾಗಿ ಯೂಸ್ ಮಾಡ್ಬೋದು, ಲಿಪ್ ಬಾಮ್ ಏನಾದ್ರು ಯೂಸ್ ಮಾಡ್ಕೋಬೋದು. ಸೊ ಬೋಲ್ಡ್ ಕಲರ್ಸ್ ಬೇಕಂದರೆ ನೀವು ಇದು ತಗೋಬೋದು. ಸ್ವಲ್ಪ ಹ್ಯಾಂಡ್ ಯೂಸ್ ಮಾಡ್ತೀನಿ. ಸೊ ಗೈಸ್ ನಾನು ಸ್ವಲ್ಪ ಲಿಪ್ ಬಾಮ್ನ ಯೂಸ್ ಮಾಡ್ತೀನಿ. ಫ್ಯೂಚರಲ್ಲಿ ಈ ಥರ ಲಿಪ್ಸ್ಟಿಕ್ ಹಾಕೊಂಡು ತುಟಿ ಬ್ಲ್ಯಾಕ್ ಆಗಿಬಿಟ್ರೆ ತುಂಬ ಕಷ್ಟ. ಸೊ ಲೈಟಾಗಿ ನಾನು ಲಿಪ್ ಬಾಮ್ ಅಪ್ಲೈ ಮಾಡ್ಕೋತೀನಿ. ಸೊ ನೀವು ಲಿಪ್ಸ್ಟಿಕ್ ಆದಮೇಲೆ ಹಚ್ಕೋಬೋದು, ಮತ್ತು ಶೈನಿ ಆಗಿರುತ್ತೆ ಆ್ಯಂಡ್ ತುಂಬ ನೋಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ನನ್ನ ಸಿಂಪಲ್ ಲುಕ್ ಗೈಸ್. ನಿಮ್ಗೆ ಏನಾದ್ರು ಇಷ್ಟ ಆಗಿಲ್ಲ ಅಂದರೆ ಐ ಆಮ್ ಸೋ ಸಾರಿ, ಬಿಕಾಸ್ ಯೂಶ್ವಲಿ ನಾನು ಇದೇ ರೀತಿ ಮಾಡ್ಕೊಳ್ಳೋದು ಸಿಂಪಲ್ಲಾಗಿ. ಎಸ್ಪೆಷಲಿ ಏನಾದರೂ ಹೊರಗಡೆ ಎಲ್ಲಾದರೂ ಹೋದಾಗ ಈ ಥರ ನಾನು ಅಪ್ಲೈ ಮಾಡ್ಕೋತೀನಿ. ಸೊ ಗೈಸ್ ಇದು ಸಿಂಪಲ್ ಮೇಕಪ್, 5 ನಿಮಿಷದಲ್ಲಿ ನೀವು ರೆಡಿ ಆಗ್ಬೋದು. ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಏನಾದರೂ ಇಷ್ಟ ಆಗಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ, ಬಿಕಾಸ್ ಇದು ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡಾಕ್ತಿರೋದು. ಆ್ಯಂಡ್ ನೋಡ್ತಾ ಇದ್ದೀರಾ, ಸೊ ಸಿಂಪಲ್ ಆಗಿದೆ. ಆ್ಯಂಡ್ ಮುಖ ಮತ್ತು ಕತ್ತು ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಸೊ ಈ ಥರ ನೀವು ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಮುಖ ಒಂದು ಕತ್ತು ಒಂದು ಕಲರ್ ಇದ್ದರೆ ಜೋಕರ್ ಥರ ಇರ್ತೀವಿ, ಆಲ್ರೆಡಿ ಹೇಳಿದ್ದೀನಿ. ಆ್ಯಂಡ್ ಹೋಪ್ ನಿಮ್ಗೆ ಇಷ್ಟ ಆಯಿತು. ಏನಾದರೂ ನಾನು ಚೇಂಜಸ್ ಮಾಡ್ಕೋಬೇಕು ಅಂತಂದರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಈ ಡ್ರೆಸ್ಸು ನಾನು ತೊಗೊಂಡಿರೋದು
ಅಮೆಝಾನಲ್ಲಿ ತೊಗೊಂಡಿದ್ದು. ಸೊ ಆ್ಯಂಡ್ ಇದು ನಮ್ಮ ಮದುವೆ ಆದಮೇಲೆ ಅಂತೂ ಲೈಕ್ ಮಕ್ಕಳಾದಮೇಲೆ ಮೇಕಪ್ಗಂತ ಟೈಮೇ ಇರೋದಿಲ್ಲ. ಸೊ ಫಟಾಫಟ್ ಅಂತ ರೆಡಿ ಆಗಬೇಕು. ಫಟಾಫಟ್ ಅಂತ ರೆಡಿ ಆಗೋದಕ್ಕೆ ಇದೊಂದೇ ಆಪ್ಷನ್ ಇರೋದು. ಸೊ ಈ ಥರ ರೆಡಿಯಾಗಿದ್ದೀನಿ. ಆ್ಯಂಡ್ ನಿಮಗೆ ಈ ಸಿಂಪಲ್ ಮೇಕಪ್ ಇಷ್ಟ ಆದರೆ ದಯವಿಟ್ಟು ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಸೊ ಸಿಂಪಲ್ಲಾಗಿ ಬೇಗ ಬೇಗ ರೆಡಿ ಆಗೋದು. ಸೊ ನಾನು ಏನೇನು ಪ್ರಾಡಕ್ಟ್ ಯೂಸ್ ಮಾಡಿದೆ, ಲಿಪ್ ಬಾಮ್ ಆಗಿರ್ಬೋದು, ಕಾನ್ಸಿಲರ್ ಆಗಿದೆ, ಐಲೈನರ್ ಯೂಸ್ ಮಾಡಿದ್ದೀನಿ. ಆ್ಯಂಡ್ ನಿಮಗೆ ಲಿಪ್ ಲೈನರ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಇಲ್ಲ ಅಂತ ಇಲ್ಲ. ನಿಮ್ಮ ಹತ್ರ ಕಾನ್ಸಿಲರ್ ಇಲ್ಲ ಅಂದರೆ ಬೇಬಿ ಕ್ರೀಮ್ ಅವ್ರು 95 ಕ್ರೀಮ್ ಯೂಸ್ ಮಾಡ್ಬೋದು. ಮಾಯ್ಶ್ಚರೈಸರ್ ಬೇಕೇ ಬೇಕು, ಮತ್ತು ಬಿಂದಿ ಮತ್ತು ಲಿಪ್ಸ್ಟಿಕ್.